ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡಲಿಕ್ಕೆ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಮಾರುತಿ. ಒಂದ್ ಕಡೆ ಸದ್ಯದ ಈ ಬೈ ಎಲೆಕ್ಷನ್ ಬೆಳವಣಿಗೆ ಗೊತ್ತಿರುವಂತಹ ವಿಚಾರ, ಅಲ್ಪಸಂಖ್ಯಾತ ಸಮುದಾಯ ಟಿಕೆಟ್ ಸಿಗಲ್ಲ ಅನ್ನುವಂತಹ ಕಾರಣಕ್ಕೆ ಮುನಿಸಿಕೊಂಡಿರುವಂಥದ್ದು ಗೊತ್ತಿರುವಂತಹ ವಿಚಾರ. ಆದರೆ ಆ ಮುನಿಸಿಕೊಂಡಿರುವಂತಹ ಅಲ್ಪಸಂಖ್ಯಾತ ಅಥವಾ ಮುಸ್ಲಿಂ ಸಮುದಾಯದವರನ್ನ ಮತ್ತೆ ಕಾಂಗ್ರೆಸ್ ಪರವಾಗಿ ನಿಲ್ಲುವಂತೆ ಅಥವಾ ಎಲ್ಲರನ್ನೂ ಒಗ್ಗೂಡಿಸುವಂತಹ ಒಂದು ನಿಟ್ಟಿನಲ್ಲಿ ಯಾವ ರೀತಿ ಹೈ ಟಾಸ್ಕ್ ಅನ್ನ ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ. ಸತೀಶ್ ಜಾರಕಿಹೊಳಿಯೇ ಬಹುಶಃ ಮುಂದೆ ಹೆಜ್ಜೆ ಇಟ್ಟಂತೆ ಕಾಣಿಸ್ತಾ ಇದೆ ಈ ವಿಚಾರದಲ್ಲಿ. ಎಸ್ ವಸಂತ್, ಇನ್ನು ದಾವಣಗೆರೆ ಬೈ ಎಲೆಕ್ಷನ್ ಕಾಂಗ್ರೆಸ್ನ ಸಾಕಷ್ಟು ಅಲ್ಲೋಲ ಕಲ್ಲಡಕ್ಕೆ ಕಾರಣ ಆಗಿರೋದು. ಅಂದರೆ ಬೈ ಎಲೆಕ್ಷನ್ ಸಾಕಷ್ಟು ಒಂದು ರೀತಿಯಾದಂಥ ಒಳ ಒಪ್ಪಂದ ಮತ್ತು ಅದೇ ರೀತಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅಂತೇಳಿ ಈಗಾಗಲೇ ಇಬ್ಬರು ನಾಯಕರನ್ನು, ಒಬ್ಬರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿರೋದು, ಇನ್ನೊಬ್ಬರು CM ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದಲೂ ಕೂಡ ಕೈ ಬಿಟ್ಟಿರುವಂಥದ್ದು. ಇದು ಸಾಕಷ್ಟು ಮುಸ್ಲಿಂ ಸಮುದಾಯದಲ್ಲಿ ಆಕ್ರೋಶಕ್ಕೆ ಕಾರಣ ಆಗಿರುವಂಥದ್ದು. ಪ್ರಮುಖವಾಗಿ ಜಮೀರ್ ಅವರನ್ನು ಕೂಡ ಸಚಿವ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಸಾಕಷ್ಟು ಪ್ರಯತ್ನಗಳನ್ನು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ನಡೀತಾ ಇರುವಂಥದ್ದು. ಇದರ ಮಧ್ಯೆ ಈಗಾಗಲೇ ಈ ವಿಚಾರವಾಗಿ ಸಾಕಷ್ಟು ಕಾಂಗ್ರೆಸ್ನಲ್ಲಿ ಚರ್ಚೆ, ಗೊಂದಲಕ್ಕೂ ಕೂಡ ಕಾರಣ ಆಗಿರುವಂಥದ್ದು. ಮೊನ್ನೆ ಕ್ಯಾಬಿನೆಟ್ನಲ್ಲೂ ಕೂಡ ಈ ರೀತಿಯಾದ ಏಕಾಏಕಿ ಕ್ರಮ, ಅಂದರೆ ಒಂದು ಸಮುದಾಯದವ್ರನ್ನ ಬೈ ಎಲೆಕ್ಷನ್ ವಿಚಾರವಾಗಿ ಟಾರ್ಗೆಟ್ ಮಾಡೋದು ಸರಿಯಲ್ಲ, ಅವ್ರನ್ನ ಹೊಣೆ ಮಾಡೋದು ಕೂಡ ಸರಿಯಲ್ಲ. ಈ ರೀತಿ ಏಕಾಏಕಿ ಕ್ರಮ ಕೈಗೊಂಡಿರೋದ್ರಿಂದ ಮುಸ್ಲಿಂ ಸಮುದಾಯದಲ್ಲೂ ಕೂಡ ಕಾಂಗ್ರೆಸ್ ಮೇಲೆ ಒಂದು ರೀತಿಯ ಸಿಟ್ ಆಗ್ತಾರೆ. ಮತ್ತು ಅದೇ ರೀತಿ ಕೇವಲ ಮುಸ್ಲಿಂ ಅವ್ರಿಗೆ ವೋಟ್ ಮಾತ್ರ ಕಾಂಗ್ರೆಸ್ಗೆ ಬೇಕಾ, ಈ ರೀತಿಯಾದ ಸಂಕಷ್ಟ ಬಂದಾಗ ಕೇವಲ ನಮ್ಮ ಮೇಲೆ ಆರೋಪ ಮಾಡಿಸೋದು ಸರಿಯಲ್ಲ ಎಂಬ ಸಂದೇಶವು ಕೂಡ ಕಾಂಗ್ರೆಸ್ನಲ್ಲಿ ಹೋಗುತ್ತೆ. ಅದರಿಂದಾಗಿ ಈ ರೀತಿಯಾದಂಥ ಕ್ರಮಗಳನ್ನು ಆಗಿರ್ಬೋದು ಮತ್ತು ಏಕಾಏಕಿ ಅವರ ಮೇಲೆ ಒಂದು ರೀತಿಯ ಆರೋಪ ಮಾಡೋದು ಸರಿಯಲ್ಲ ಅಂತೇಳಿ ಸತೀಶ್ ಜಾರಕಿಹೊಳಿ ಆಗಿರ್ಬೋದು ಮತ್ತು ಪ್ರಿಯಾಂಕ್ ಖರ್ಗೆ ಅವರು ಕೂಡ ಕ್ಯಾಬಿನೆಟ್ನಲ್ಲಿ ಈ ವಿಚಾರವಾಗಿ ಚರ್ಚೆ ಮಾಡಿರೋದು. ಪ್ರಮುಖವಾಗಿ ನೇರವಾಗಿ ಸತೀಶ್ ಜಾರಕಿಹೊಳಿ ಈ ವಿಚಾರದಲ್ಲಿ ಒಂದು ರೀತಿಯಾದಂಥ ಸ್ಟ್ಯಾಂಡನ್ನು ತೆಗೆದುಕೊಳ್ತಾ ಇರೋದು. ಮತ್ತು ನಿನ್ನೆ ದೆಹಲಿಗೆ ತೆರಳುವ ಮುನ್ನ DCM ಆಗಿರುವಂಥ DKಶಿ ಅವರನ್ನು ಕೂಡ ಭೇಟಿಯಾಗಿ ಏನು ಹೈಕಮಾಂಡ್ ಈ ರೀತಿಯಾದ ಕ್ರಮ, ಅಂದರೆ ಪಕ್ಷದಿಂದ ಒಬ್ಬರನ್ನು ಉಚ್ಚಾಟನೆ ಮಾಡಿರೋದು ಸರಿಯಲ್ಲ, ಅಂದರೆ ಅಬ್ದುಲ್ ಜಬ್ಬಾರ್ ಅವ್ರನ್ನ ಏಕಾಏಕಿ ಪಕ್ಷದ ಸದಸ್ಯತ್ವ ಸ್ಥಾನದಿಂದ ಉಚ್ಚಾಟನೆ ಮಾಡಿರೋದು ಸರಿಯಲ್ಲ ಅಂತ ಕೂಡ DCM ಹತ್ರ ಚರ್ಚೆ ಮಾಡಿರೋಂಥದ್ದು. ಒಟ್ಟಲ್ಲಿ ಇವೆಲ್ಲವೂ ನೋಡೋದಾದರೆ ಎಲ್ಲೋ ಒಂದು ಕಡೆ ಹೈಯಿಂದ ನಾಯಕರಾಗಲಿ ಒಟ್ಟಿದಾರ ಸತೀಶ್ ಜಾರಕಿಹೊಳಿ ಎಂಬ ಪ್ರಶ್ನೆಯೂ ಕೊಡ್ತಾ ಇರೋಂಥ. ಯಾಕೆಂದರೆ ಯಾರು ಕೂಡ ಇದ್ರ ಬಗ್ಗೆ ಹೆಚ್ಚಾಗಿ ಮಾತನಾಡ್ತಾ ಇಲ್ಲ, ಮತ್ತು ಆ ಏನು ಕ್ರಮ ಆಗಿದೆ ಅದ್ರ ಬಗ್ಗೆಯೂ ಕೂಡ ಹೆಚ್ಚಾಗಿ ಯಾರು ಚಕಾರ ಮಾಡ್ತಿಲ್ಲ. ಕೆಲವೊಂದು ನಾಯಕರು ಹೇಳ್ತಾ ಇರೋದು ಪಕ್ಷದ ವಿರುದ್ಧ ಚಟುವಟಿಕೆ ಮಾಡೋದ್ರಿಂದ ಅವರ ಕ್ರಮ ಆಗಿದೆ ಅಂತ ಕೂಡ ಹೇಳ್ತಿದ್ರು ಕೂಡ ಸತೀಶ್ ಜಾರಕಿಹೊಳಿ ಕೂಡ ನೇರವಾಗಿ ಏನು ಮುಸ್ಲಿಂ ಸಮುದಾಯದ ಪರ ನಿಂತಿರುವಂಥದ್ದು, ಈ ರೀತಿ ಏನು ಕ್ರಮ ಕೈಗೊಂಡಿರುವಂಥದ್ದು ಸರಿಯಲ್ಲ, ಒಂದು ಅವಕಾಶ ಕೊಡಿ ಅಥವಾ ಇದ್ರ ಬಗ್ಗೆ ಹೈಕಮಾಂಡ್ ಜೊತೆ ಮಾತನಾಡಿ ಅಂತ ಕೂಡ DKಶಿ ಅವ್ರನ್ನ ಭೇಟಿಯಾಗಿ ಹೇಳಿರೋದು. DKಶಿ ಅವರು ಕೂಡ ನೇರವಾಗಿ ಹೇಳಿರುತ್ತೆ, ಅಂದರೆ ನಾನು ಹೈಕಮಾಂಡ್ ಸೂಚನೆ ಮೇರೆಗೆ ಕೂಡ ನಾನು ಕ್ರಮ ಕೈಗೊಂಡಿದ್ದೇನೆ ಹೊರತು ಇದ್ರಲ್ಲಿ ನನ್ನ ಯಾವುದೇ ಪಾತ್ರ ಇಲ್ಲ ಅಂತ ಹೇಳಿದ್ರು ಕೂಡ ಒಂದು ಅವಕಾಶವನ್ನು ಹೈಕಮಾಂಡ್ ಜೊತೆ ಮಾತನಾಡಿ ಕ್ರಮಗಳನ್ನ ವಾಪಸ್ ತೆಗೆದುಕೊಳ್ಳುವಂತೆ ಕೆಲಸ ಮಾಡಿ ಅಂತ ಕೂಡ ಸತೀಶ್ ಜಾರಕಿಹೊಳಿ DKಶಿ ಜೊತೆ ಮಾತನಾಡಿರುವಂಥದ್ದು. ವಸಂತ್, ಮಾರುತಿ, ಮತ್ತೊಂದು ಕಡೆ ಬಹುಶಃ ಕಾಂಗ್ರೆಸ್ಗೆ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಜಬ್ಬಾರ್ ಅವ್ರನ್ನ ಒಂದ್ ಕಡೆ ರಾಜೀನಾಮೆ ಕೊಡುವಂತೆ ಹೇಳಿದ್ದು ಹೈಕಮಾಂಡ್, ನಂತರದಲ್ಲಿ ಅವ್ರನ್ನ ವಾಪಸ್ ಕರೆತರುವಂತಹ ಒಂದಷ್ಟು ಪ್ರಯತ್ನಗಳೇನಾದ್ರು ಆಗಬಹುದಾ ಅಂತ ಒಂದಷ್ಟು ಸಾಧ್ಯತೆಗಳೇನಾದ್ರು ಕಂಡು ಬರ್ತಿದೆಯಾ ವಸಂತ್? ಈ ವಿಚಾರವಾಗಿ ಅಂದರೆ ಈಗಾಗಲೇ DCM ಅವ್ರ ಜೊತೆ ಮಾತನಾಡಿರೋದು ಇದೇ ವಿಚಾರ. ಅಂದರೆ ಹೈಕಮಾಂಡ್ ಜೊತೆ ಒಂದು ರೀತಿ ಮಾತನಾಡಿ ಅವ್ರು ಏನು ಹೇಳ್ತಾರೆ ಕೇಳಿ, ಇಲ್ಲಾಂದರೆ ಇಲ್ಲಿಂದ ಕೂಡ ಒಂದು ನಿಯೋಗ, ಅಂದರೆ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಹೈಕಮಾಂಡ್ ಜೊತೆ ಮಾತನಾಡೋಕ್ಕೆ ಈಗಾಗಲೇ ಪ್ರಯತ್ನಗಳನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಪಂಚರಾಜ್ಯ ಚುನಾವಣೆ ಮುಗಿದ ಬಳಿಕ ನೇರವಾಗಿ ಎಲ್ಲರೂ ಕೂಡ ಒಂದಷ್ಟು ಜನ ಹೋಗಿ ಹೈಕಮಾಂಡ್ ಜೊತೆ ಮಾತನಾಡಿ ಒಂದು ಸಮಸ್ಯೆಯನ್ನು ಬಗೆಹರಿಸುವ ಪ್ರಯತ್ನಕ್ಕೆ ಮುಂದಾಗುವಂಥದ್ದು ಕಾಣ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಕೆಲವೇ ದಿನಗಳಲ್ಲಿ ಹೈಕಮಾಂಡ್ ಜೊತೆಗೂ ಕೂಡ ಹೋಗಿ ಒಂದು ರೀತಿ ಚರ್ಚೆಗೆ ಮಾತುಕತೆಗೂ ಕೂಡ ಸತೀಶ್ ಜಾರಕಿಹೊಳಿ ಮುಂದಾಗ್ತಾ ಇರೋದು. ಯಾಕೆಂದರೆ ಈಗಾಗಲೇ ಮುಸ್ಲಿಮರು ಸಾಕಷ್ಟು ಆಕ್ರೋಶಗೊಂಡಿರುವಂಥದ್ದು, ಕೇವಲ ಮುಸ್ಲಿಂ ಸಮುದಾಯದ ಮೇಲೆ ಯಾಕೆ ಟಾರ್ಗೆಟ್ ಆಗ್ತಿದೆ ಎಂಬ ಪ್ರಶ್ನೆ ಕೂಡ ಮುಂದಕ್ಕೆ ಬಂದಿರುವಂಥದ್ದು. ನಿನ್ನೆ ರಾಜಣ್ಣ ಅವರು ಕೂಡ ಒಂದು, ಅಂದರೆ CM ಪರ ಇರುವಂಥ ನಾಯಕರನ್ನ ಟಾರ್ಗೆಟ್ ಮಾಡ್ತಾ ಇದ್ರು ಕೂಡ ಎಲ್ಲೋ ಕಡೆ ಸಿದ್ದರಾಮಯ್ಯ ಸೈಲೆಂಟ್ ಆಗಿದ್ದಾರೆ, ಸಮರ್ಥನೆ ಮಾಡುವ ಕೆಲಸವನ್ನ ಕೂಡ ಮಾಡ್ತಾ ಇಲ್ಲ. ಮತ್ತೆ ಈ ರೀತಿಯಾದಂಥ ಹೇಳಿಕೆಗಳು ನೇರವಾಗಿ ಸಿದ್ದರಾಮಯ್ಯ ಪರ ಬರ್ತಾ ಇರುವಂಥದ್ದು. ಅದರಿಂದಾಗಿ ಇವತ್ತು ನಿನ್ನೆ ಸತೀಶ್ ಜಾರಕಿಹೊಳಿ ನೇರವಾಗಿ DCM ಅವ್ರ ನಿವಾಸಕ್ಕೆ ಹೋಗಿ ಅಲ್ಲಿ ಚರ್ಚೆ ಮಾಡಿರುವಂಥದ್ದು. ಇದ್ರ ಬಗ್ಗೆ ಹೈಕಮಾಂಡ್ ಜೊತೆ ಮಾತನಾಡಿ ಒಂದು ಸಮಸ್ಯೆಗೆ ಬಗೆಹರಿಸಿ ಅಂತ ಕೂಡ ಕೇಳಿರುವಂಥದ್ದು. ಇದರಿಂದಾಗಿ ಯಾವ ರೀತಿ ಹೈಕಮಾಂಡ್ ನಿರ್ಧಾರ ಕೈಗೊಳ್ಳುತ್ತೆ ಅಂತ ಹಾಕಬೇಕು ನೋಡಬೇಕಾಗಿರೋದು. ಈ ಸಂದರ್ಭದಲ್ಲಿ ಈಗಲೇ ಪಂಚರಾಜ್ಯ ಚುನಾವಣೆ ಇರೋದ್ರಿಂದ ಹೈಕಮಾಂಡ್ ಈ ಕಡೆ ಹೆಚ್ಚಾಗಿ ಗಮನ ಹರಿಸ್ತಿಲ್ಲ, ಕೇವಲ ಹೈಕಮಾಂಡ್ಗೆ ದೂರ ಹೋಗಿದೆ, ದೂರಿನ ಮೇರೆಗೆ ಇವಾಗ ಕ್ರಮ ಕೈಗೊಳ್ಳಿ ಅಂತ DCM ಆಗಿರುವಂಥ DKಶಿ ಅದೇ KPCC ಅಧ್ಯಕ್ಷರು ಆಗಿರೋ ಕಾರಣ ಅವರಿಗೆ ಸೂಚನೆ ಕೊಟ್ಟಿರೋದ್ರಿಂದ KPCC ಅಧ್ಯಕ್ಷರು ಅವರ ಪಕ್ಷದಿಂದ ಸದಸ್ಯತ್ವ ಸ್ಥಾನದಿಂದ ಅಮಾನತು ಮಾಡಿರುವಂಥದ್ದು. ವಸಂತ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಮಾರುತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.